ಏನು ಯಾವಾಗ ನೋಡಿದ್ರು ಆದಷ್ಟು ಬೇಗ ನಮ್ಮಿಬ್ಬರು ಮದುವೆ ಆಗ್ಬಿಡ್ಲಿ ಅಂತ ಹೇಳ್ತಾ ಇದ್ದ ನೀವು ನಮ್ಮಿಬ್ಬರ ಮದುವೆ ಬಗ್ಗೆ ಮರ್ತೇ ಬಿಟ್ಟಿದ್ದೀರಾ ಅನ್ನೋ ಹಾಗಿದೆ. ಮದುವೆ ಆಗ್ಬೇಕು ಅನ್ನೋ ಆಸೆ ನನ್ನಲ್ಲೂ ಇದೆ ಮಧುರ. ಆದರೆ ನನ್ನ ಮನದಲ್ಲಿ ಮಹತ್ವರವಾದ ಕಾರ್ಯ ಇದೆ. ಅಷ್ಟರಲ್ಲೂ ಅದಕ್ಕೂ ಮೊದಲು ನಮ್ಮಿಬ್ಬರ ಹೃದಯ ಒಂದಾದ್ಮೇಲೆ ಆ ಮದುವೆಯನ್ನು ಮೂಢನಂಬಿಕೆಗೆ ಯಾಕೆ ಮುಟ್ಟಿಸ್ತಾ ಇದೆಯಾ? ಅದಕ್ಕೂ ಒಂದು ಸಮಯ ಬರಬೇಕು. ಏನ್ ಈ ರೀತಿ ಮಾತಾಡ್ತಾ ಇದ್ದೀರಾ? ನಮ್ಮಿಬ್ಬರ ಮದುವೆ ಆದಷ್ಟು ಬೇಗ ಆಗ್ಲಿ ಅಂತ ಆಸೆ ಪಟ್ಟವ್ರೆ ನೀವು. ಈಗ ಮುಂದೆ ಆಗೋಣ ಅಂತ ಹೇಳ್ತಿದ್ದೀರಿ ಅಂದಮೇಲೆ ಯಾವ್ದಾದ್ರೂ ಹರಕೆ ಏನಾದ್ರೂ ಕಟ್ಕೊಂಡಿದ್ದೀರಾ ಏನು? ನನ್ನ ಮನದಲ್ಲಿ ಒಂದು ಮಹತ್ವವಾದ ಕಾರ್ಯ ನಡೆಯಲಿಕ್ಕಿದೆ. ನನ್ನ ಮನದಲ್ಲಿರುವ ಸೇಡಿನ ಜ್ವಾಲೆ ನಿನಗೆ ಅರ್ಥವಾಗೋದಿಲ್ಲ. ನನ್ನ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿಯಾಗ್ತಿರೋರನ್ನ ಅಡ್ಡ ಮಲಗಿಸುವವರೆಗೂ ಈ ಕಾಳಿಂಗನಿಗೆ ನೆಮ್ಮದಿ ಇಲ್ಲ. ನನ್ನ ಸೇಡಿನ ಜ್ವಾಲೆ ಆರಿದ ತಕ್ಷಣವೇ ನಮ್ಮಿಬ್ಬರ ಮದುವೆ. ಇದೇನು ಹೇಳ್ತಾ ಇದ್ದೀರಾ ಕಾಳಿಂಗ? ಅಂದ್ರೆ ನಿಮ್ಮ ಸೇಡಿನ ಜ್ವಾಲೆಯಲ್ಲಿ ಬಿದ್ದಿರುವ ನರಪ್ರಾಣಿ ಯಾರು? ಇದ್ದಾನೆ, ಒಬ್ಬ ಹುಚ್ಚು ನಾಯಿ. ನನ್ನನ್ನ ಕಂಡರೆ ಚಲು ಬರುವ ನಿಷ್ಠಾವಂತ ನಾಯಿ. ಅವನನ್ನ ಒಂದು ಗುಂಡಿಟ್ಟುಕೊಳ್ಬೇಕು. ಅವಮಾನದ ಧೂಳಿನಲ್ಲಿ ಮುಚ್ಚಾಕಿಬಿಡಬೇಕು. ಅವಾಗ ನಾವಿಬ್ರು ರಾಜ ರಾಣಿಯಂತೆ ಬದುಕಬಹುದು. ನಿಜ ಕಾಳಿಂಗ, ನಿಮ್ಮ ದಾರಿಗೆ ಅಡ್ಡ ಬಂದವನನ್ನ ಅವನ ಜೀವನವನ್ನೇ ನುಚ್ಚು ನೂರು ಮಾಡಿಬಿಡಿ. ಇಲ್ಲ ಅಂದ್ರೆ ಆ ಮುಟ್ಟಾಳ ಯಾರು ಅಂತ ನನ್ನ ಮುಂದೆ ಹೇಳಿ, ಅವನನ್ನ ನಾನು ವಿಚಾರ ಮಾಡ್ಕೊಳ್ತೀನಿ. ವಿಚಾರಿಸಿಕೊಳ್ಳುವ ಕಾಲ ಬಂದೇ ಬರುತ್ತೆ ಕಡೆ. ಆದ್ರೆ ಅದು ಈಗಲ್ಲ. ನೀನು ಮುಂದೆ ನನ್ನ ಮದುವೆಯಾಗಿ ನನ್ನ ಮನೆಗೆ ಬಂದಾಗ ನನ್ನ ವೈರಿ ನಿನಗೆ ವೈರಿಯಾಗಿಯೇ ಕಾಣ್ತಾನೆ. ಆವಾಗ ಅವನನ್ನ ವಿಚಾರಿಸ್ಕೊಳ್ತೀಯೋ ಇಲ್ಲ ಕೊಲೆನೇ ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ಅದಕ್ಕೋಸ್ಕರನೇ ನಾನು ಹೇಳೋದು, ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗ್ಬಿಟ್ರೆ ಆಯ್ತು. ನೋಡಿ, ಈಗಾಗಲೇ ನನ್ನ ಅಣ್ಣ ಅತ್ತಿಗೆಯರಿಗೆ ವಿಷಯ ತಿಳಿಸಿದ್ದೀನಿ. ಮುಂದಿನ ವಾರವೇ ಬೆಂಗಳೂರಿನಲ್ಲಿ ನಮ್ಮಿಬ್ಬರ ಮದುವೆ. ನಮ್ಮ ಅಣ್ಣ ಅತ್ತಿಗೆರು ಬರಲು ಸಿದ್ಧರಾಗಿದ್ದಾರೆ. ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಬಗ್ಗೆ ನೀವು ಸಿದ್ಧತೆ ಮಾಡ್ಕೊಳ್ಳಿ ಸಾಕು. ಹಾಗೆ ನೀನಿಷ್ಟು ಒತ್ತಾಯ ಮಾಡ್ತೀಯ ಅಂತ ಆದ್ಮೇಲೆ ಮುಂದಿನ ತಿಂಗಳವೇ ನಮ್ಮಿಬ್ಬರ ಮದುವೆ. ಆದ್ರೆ ಅದಕ್ಕೆ ನಿಮ್ಮ ಅಣ್ಣ ಅತ್ತಿಗೆ ಒಪ್ಪಲಿಲ್ಲ ಅಂದ್ರೆ? ಅವರು ಒಪ್ಪಲಿಲ್ಲ ಅಂದ್ರೆ ಪ್ರಾಣದ ಹಂಗು ದೊರೆದು ನಾನು ನಿಮ್ಮ ಜೊತೆ ಬರ್ತೀನಿ. ನೀವು ನನ್ನ ಜೀವ, ನನ್ನ ಪ್ರಾಣ. ಎಷ್ಟೇ ಕಷ್ಟವಾದ್ರೂ ಸಹಿತ ನಿಮ್ಮನ್ನ ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಕಾಳಿಂಗ. ನೀವು ನನ್ನ ಜೀವ ಇರ್ಬೇಕಾದ್ರೆ ನಾನು ಹೇಗಿರ್ಲಿ? ನನ್ನ ಅಣ್ಣ ಬೇಡ ಬಂದ್ರು ಸಹಿತ ನನ್ನ ಪ್ರಾಣದ ಹಂಗು ದೊರೆದು ನಿಮ್ಮ ಜೊತೆ ಬರ್ತೀನಂತ ನಾನು ಆದ್ರೂ ನಿಮ್ಮ ಅಣ್ಣ ಅತ್ತಿಗೆಗೆ ನಾನು ಹಿಡಿಸ್ಲಿಲ್ಲ ಅಂತ ನೀನು ನಿನ್ನ ಮನೆ ಬಿಟ್ಟು ಬರ್ಲಿಕ್ಕೆ ರೆಡಿ ಇದೆಯಾ? ಆ ಆತ್ಮವಿಶ್ವಾಸ ನನಗೂ ಇದೆ. ನೋಡಿ, ಇದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನನ್ನ ಅಣ್ಣ ಚಿಕ್ಕಂದಿನಿಂದಲೂ ಹೆತ್ತ ತಂದೆಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದಾನೆ. ನಾನು ಯಾವುದನ್ನೇ ಕೇಳಿದ್ರು ಸಹಿತ ಯಾವತ್ತೂ ಇಲ್ಲ ಅಂದವನಲ್ಲ. ಅಂದ ಮೇಲೆ ನಮ್ಮಿಬ್ಬರ ಮದುವೆ ವಿಷಯ ತಿಳಿದ ಮೇಲೆ ಅವನು ಒಪ್ಕೊಳ್ತಾನೆ. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಸಿದ್ಧತೆ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿಬಿಡಿ. ತುಂಬಾ ಸಂತೋಷವಾಗ್ತಾ ಇದೆ ಕಡೆ. ನನ್ನ ಬರಿದಾದ ಬಾಳಲ್ಲಿ ನಿನ್ನನ್ನು ಸತಿಯಾಗಿ ಪಡೆಯುವುದಕ್ಕೆ ನಾನು ತುಂಬಾ ಭಾಗ್ಯ ಮಾಡಿದ್ದೀನಿ. ನಾನು ಅಷ್ಟೇ ಕಾಳಿಂಗ, ನಿಮ್ಮ ಕೈ ಹಿಡಿದು ಇಲ್ಲಿವರೆಗೂ ಬರ್ತಾ ಇದ್ದೀನಲ್ಲ, ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ. ಆದಷ್ಟು ಬೇಗ ನಮ್ಮ ಮದುವೆ ಆಗ್ಬಿಟ್ರೆ ಮೊದಲು ಸಂತೋಷ ನನಗೆ. ನೋಡು, ಇನ್ನು ಮುಂದೆ ನಮ್ಮ ಬಾಳು ಮಂಗಲವಾಗಿಯೇ ಸಾಗುತ್ತೆ. ಆದ್ರೆ ಬರುವ ಕಷ್ಟಗಳನ್ನ ಎದುರಿಸಬೇಕು ಅಷ್ಟೇ. ಎಷ್ಟೇ ಕಷ್ಟಗಳು ಬಂದ್ರೆ ಎದುರಿಸಲು ಸದಾ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ಅದರ ಪೂರ್ವಕವಾಗಿ ನಾನು ನಿಮಗೆ ಏನು ಕೊಡಬೇಕು ಅನ್ನೋದೇ ನನಗೆ ತಿಳಿತಾ ಇಲ್ಲ. ನೀ ಏನು ಕೊಡಬೇಕಾಗಿಲ್ಲ. ನಿನ್ನ ಸಿಹಿ ಮುತ್ತು ನನ್ನ ಕೆನ್ನೆಯ ಮೇಲೆ ನರ್ತನ ಮಾಡಿದ್ರೆ. ಏನು ಸಿಹಿ
ಸಿಹಿ ಮುತ್ತಿನಲ್ಲಿ ನಿಮ್ಮ ಜೊತೆ ನರ್ತನ ಮಾಡಬೇಕೆ? ನನಗೆ ನಾಚಿಕೆ ಆಗುತ್ತಪ್ಪ. ನಾಚಿದ ನಿಮ್ಮ ಮುಖ ಆ ಹುಣ್ಣಿಮೆ ಚಂದ್ರನಂತೆ ಹೊಳಿತಾ ಇರುವಾಗ ನಾಚಿಕೆ ಇನ್ನೇಕೆ? ಹೌದಾ ನನ್ನ ಪ್ರಿಯ?
ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತೀನಿ. ಹಾ. ನಾನಿನ್ ಬರ್ಲಾ? ಆಯ್ತು. ಬಾಯ್.